ಹೇಳಿದ್ದಾರೆ. ಬಂದಿರೋದೇನು ಕೇಳಿ ಬೆಳಗಾವಿ ಆಯ್ತು, ಅದನ್ನು ಕೊಡ್ತೇವೆ ನಾವು. ಬೆಳಗಾವಿಯಲ್ಲೇ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ವಿಷಯವನ್ನ ತಾವು ತಂದಿದ್ದೀರಾ? ಅದಾದ್ಮೇಲೆ ಪ್ರಶ್ನೋತ್ತರ ವೇಳೆ ನಡೆಯಲಿ. ಅದಾದ್ಮೇಲೆ ಅವಕಾಶ ಕೊಡಿ, ಸರ್ಕಾರ ತಯಾರಿದೆ. ಉತ್ತರ ಚರ್ಚೆ ಮಾಡ್ಬೇಕಾ? ಕಲಾಪ ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಆ ರೈತರಿಗೆ ಅನ್ಯಾಯ ಆಯ್ತು, ನೋಡಿ, ಈಗ ವಿಚಾರ ಏನಿದೆ? ಮುಂದೆ ಇಲ್ಲಿ ದೀರ್ಘವಾಗಿ ಚರ್ಚೆ ಆಗ್ಬೇಕಾ ಬೇಡ್ವಾ? ಯಾರು ಕುಡಿದ್ರಿ ಅಂತ ಹೇಳಿ ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ್ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು, ವಿಧಾನಸಭಾ ಸದಸ್ಯರು. ಅವರು JP ನಗರದಲ್ಲಿ ವಾಸ ಇದ್ದರು. ನಾನು ಕೂಡ ಮೊನ್ನೆ ಅವ್ರು ತೀರೋದಾಗ ಅವ್ರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ. ನಾನು ಕೂಡ ಅವರು ಒಂದು ಬಾರಿ MLA ಆದಮೇಲೆ ಅವರು ಈ ರಾಜಕೀಯ ಬೇಡ ಅಂತೇಳಿ ಒಂದು ಬಿಸ್ನೆಸ್ ಮಾಡಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಓಪನ್ ಮಾಡಿ ನಮ್ಮ ಪದ್ಮನಾಭ ನಗರದಲ್ಲಿ ಹತ್ತಿರನೇ JP ನಗರದಲ್ಲಿ ವಾಸ ಇದ್ದರು. ಅವರು ನಿಧನ ಆದಾಗ ನಾನು ಸುದ್ದಿ ತಿಳಿತು. ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನು ಹೇಳಿ ಬಂದಿದ್ದೀನಿ. ಅದೇ ರೀತಿ ವೆಂಕಟರೆಡ್ಡಿ ಮುದ್ನಾಳ್ ಅವರು ಕೂಡ ಈ ಸದನದ ಸದಸ್ಯರಾಗಿ ಯಾದಗಿರಿಯಲ್ಲಿ ಜನಸ್ಥರು ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ. ನೇರ ನುಡಿಯ ವ್ಯಕ್ತಿಯಾಗಿದ್ದರು. ಅವರ ಒಂದು ಸಾವಿಗೆ ಕೂಡ ನಾನು ಸಂತಾಪ ಸೂಚಿಸ್ತೀನಿ. ಪ್ರಮುಖವಾಗಿ ರತನ್ ಟಾಟಾ ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ. ಅವರು ಕೈಗಾರಿಕೋದ್ಯಮಿ ಅನ್ನೋದಕ್ಕಿಂತನೂ ಕೂಡ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಕೊಟ್ಟಿದ್ದಾರೆ. ಅದು ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಗೌರವ ಪದವಿ. ಅದಕ್ಕಿಂತ ನನಗನ್ಸೋದು ಅವರು ಭಾರತದ ಜನಗಳ ಮನಸ್ಸಲ್ಲಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ. ಅವರಿಗೆ ಇಡೀ ಭಾರತದ ಜನ, ನಮ್ಮ ದೇಶದಲ್ಲಿ ಉದ್ಯಮಿಗಳಿಗೇನು ಕಡಿಮೆ ಇಲ್ಲ, ಬಿಸ್ನೆಸ್ ಮ್ಯಾನ್ಗೇನು ಕಡಿಮೆ ಇಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ, ಹೋಗಿದ್ದಾರೆ. ಕೆಲವರು ಲಾಭ ಮಾಡಿ ಅವರ ಮುಂದಿನ ಜನಾಂಗಕ್ಕೆ, ಅವ್ರ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ. ಅವರ ಮಕ್ಕಳು ಮರಿ ಎಲ್ಲ ಕೊಟ್ಟೋಗಿದ್ದಾರೆ. ಆದರೆ ಈ ಟಾಟಾ ಅವರು ಆ ಥರ ಅಲ್ಲ. ಅವರು ಅವರ ಬಂದಂಥ ಲಾಭದಲ್ಲಿ ಹೆಚ್ಚಿನ ಭಾಗವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ನಾವು ನೋಡೋದಲ್ಲ, ಎಲ್ಲ ಚಾನಲಲ್ಲಿರ್ಬೋದು, ಎಲ್ಲ ಪತ್ರಿಕೆಗಳಲ್ಲಿರ್ಬೋದು, ಅವತ್ತು ಅವರು ತೀರೋದಂಥ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರನ್ನು ಹಾಕಿದ್ದಾರೆ. ಎಸ್ಪೆಷಲಿ ಬೆಂಗಳೂರಿಗಂತೂ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಹೊಂದಿದೆ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಮಟ್ಟದಲ್ಲಿ ಟಾಟಾ ಇನ್ಸ್ಟಿಟ್ಯೂಟು, ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟು ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿದೆ. ನನಗೆ ಗೊತ್ತಿರೋ ಪ್ರಕಾರ, ಅದು ಸರಿನೋ ತಪ್ಪು, ಅವರು ಒಂದ್ಸರಿ ಹಡಗಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಸೊ ನಮ್ಮಲ್ಲಿ ಭಾರತದಲ್ಲಿ ರಿಸರ್ಚ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ, ಅದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ರಿಸರ್ಚ್ ಮಾಡುವಂಥ ಫೆಸಿಲಿಟಿ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸ್ಟೀಲ್ಗೆ ಸಂಬಂಧಪಟ್ಟಂತೆ. ಆಗ ಅವ್ರು ಹೇಳ್ತಾರೆ, ಯಾಕೆ ಭಾರತದಲ್ಲೇ ನೀವು ಮಾಡಬಾರ್ದು ಅಂತ. ಆಗ ಸ್ವಾಮಿ ವಿವೇಕಾನಂದ ಅವರು ಮೈಸೂರು ಮಹಾರಾಜರ ಹತ್ರ ಮಾತಾಡಿ ಜಾಗ ಕೊಟ್ಟರು. ಇವತ್ತು ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬಂದಿದೆ. ನಮ್ಮ ಪದ್ಮನಾಭ ನಗರದಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಇದೆ. ಆ ಕಾಲದಲ್ಲೇ ಸಿಲ್ಕ್ ಬಗ್ಗೆ ಒಂದು ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಸಿಲ್ಕ್ ಒಂದು ವಿಜ್ಞಾನ ಅಂತಂದರೆ ತಯಾರು ಮಾಡುವಂಥ ಒಂದು ಸ್ಕಿಲ್ ಅವತ್ತು ಪ್ರಾರಂಭ ಮಾಡಿದ್ರು. ಅಂದರೆ ಬೆಂಗಳೂರಿಗೂ ಕೂಡ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ಟಾಟಾ ಏರ್ಲೈನ್ಸ್, ನಾವು ಅದನ್ನು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ಏರ್ಲೈನ್ಸ್ ನಾವು ತೊಗೊಂಡಿದ್ರಿ, ಮತ್ತೆ ಆಗದಿರ ಈಗ ಮತ್ತೆ ಟಾಟಾ ಆದವ್ರಿಗೆ ಕೊಟ್ಟಿದ್ದೀರಿ. ಅಂದರೆ ಸಮಾಜದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನು ಈ ಸಮಾಜಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಸೈಯದ್ ಶಹಾಬ್ ಖುಸ್ರೋ ಹುಸೇನಿ ಅವರು ಕೂಡ ಕಲಬುರಗಿ ನಗರದ ಧಾರ್ಮಿಕ ಕೇಂದ್ರವಾದಂಥ ಖಾಜಾ ಬಂದಾ ನವಾಜ್ ದುರ್ಗಾ ಸೂಫಿ ಸಂತ ಸೈಯದ್ ಶಾ ಖುಸ್ರೋ ಹುಸೇನಿ ಇವರು ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಸಮಾಜಮುಖಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೆಲಸ ಮಾಡಿದ್ದಾರೆ. ಶಿಕ್ಷಣಕ್ಕೆ ಆದ್ಯತೆ, ಅಕ್ಷರಕ್ಕೆ ಆದ್ಯತೆಯನ್ನು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ. ಇವರೆಲ್ಲರೂ ಕೂಡ ಕಳೆದ ವಿಧಾನಸಭೆ ಈ ಮಧ್ಯೆ ನಮ್ಮ ಮಧ್ಯೆ ಇಲ್ಲ. ಅವರ ಎಲ್ಲ ಕುಟುಂಬಗಳಿಗೂ
ಈ ದುಃಖವನ್ನು ಭರಿಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಸಚಿವ ಸನ್ಮಾನ್ಯ ಅಧ್ಯಕ್ಷರೇ, ತಾವು ಏನು ಸಂತಾಪ ಸೂಚನೆಯನ್ನು ಸಂದಿದ್ದೀರಿ, ಅದಕ್ಕೆ ಮೊದಲನೇದಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಮೊದಲನೇದಾಗಿ ಮನೋಹರ ಹನುಮಂತಪ್ಪ ತಹಶೀಲ್ದಾರ್ರವರು ನಾನು 1989ರಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಅವರು 2ನೇ ಬಾರಿ ಶಾಸಕರಾಗಿ ಬಂದಿದ್ದರು. ನಮಗೆಲ್ಲ ಈ ತಹಶೀಲ್ದಾರ್ ಹೆಸರು ಹೆಂಗೆ ಬಂತು ಇವರಿಗೆ, ಇವರು ಯಾವಾಗ ತಹಶೀಲ್ದಾರ್ ಕೆಲಸ ಮಾಡಿದರು ಅಂತೇಳಿ ನಾವೆಲ್ಲ ತಮಾಷೆ ಮಾಡ್ತಾಯಿದ್ವಿ. ಬಹಳ ಒಂದು ಅತ್ಯಂತ ಸಮಾಧಾನಕರವಾಗಿ ಇದ್ದಂಥ ವ್ಯಕ್ತಿತ್ವ. ಯಾರು ಏನೇ ಹೇಳಿದರೂ ಕೂಡ ಭಾಳ ಸಮಾಧಾನವಾಗಿ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ. ನನಗೆ ಅವರ ಜೊತೆಯಲ್ಲಿ ಪಕ್ಷದಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ಒಂದು ರೀತಿಯಲ್ಲಿ ಸ್ನೇಹಕ್ಕೆ ಭಾಳ ಹೆಚ್ಚು ಹೊತ್ತನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಹಾನಗಲ್ಲು ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ, 4 ಬಾರಿ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. 21/11/24ರಂದು ನಿಧನ ಹೊಂದಿದ್ದಾರೆ. KH ಶ್ರೀನಿವಾಸರವರು, ನಾನು ಅವರನ್ನು ಕಂಡದ್ದು ಒಂದು ರೀತಿಯ ವರ್ಣರಂಜಿತ ವ್ಯಕ್ತಿತ್ವ ಅವ್ರದ್ದು. ಅವರನ್ನು ನೋಡಿದರೆ ಒಂದು ರೀತಿ ಖುಷಿ ಆಗೋದು ನನಗೆ. ಅವರು ಯಾವುದಾದ್ರೂ ಒಂದು ವಿಷಯವನ್ನು ಅವ್ರ ಹತ್ರ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ಹೇಳೋರು. ಅಂದರೆ ಭಾಳ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದಂಥವ್ರು. ಪ್ರಾಧ್ಯಾಪಕರಾಗಿ ಮೊದಲೇ ಕೆಲಸ ಮಾಡಿದಂಥವ್ರು. ಭಾಳ ಚೆನ್ನಾಗಿ ವಿಷಯಗಳನ್ನು ಅರ್ಥೈಸ್ಕೊಂಡು ನಮಗೆಲ್ಲ ಹೇಳುವಂಥ ವ್ಯಕ್ತಿತ್ವ. ಭಾಳ ಸಂಸದೀಯ ಪಟು ಅನ್ನೋದರಲ್ಲಿ 2ನೇ ಮಾತಿಲ್ಲ. ಜೊತೆಗೆ ನಾವೆಲ್ಲ ಅವರ ಭಾಷಣಗಳನ್ನು ಕೇಳ್ತಾ ಇದ್ದು. ಎಷ್ಟು ಚೆನ್ನಾಗಿ ಮಾತನಾಡೋರು ಅಂದರೆ, ಯಾವುದೇ ವಿಷಯವನ್ನು ಅವರು ಮಾತನಾಡುವಾಗ ಭಾಳ ಸುಲಭನಾಗಿ ಎಂಥವ್ರಿಗೂ, ಒಂದು ಸಣ್ಣ ಮಗು ಕೂಡ ಅರ್ಥ ಆಗಬೇಕು ಅಷ್ಟು ಚೆನ್ನಾಗಿ ಭಾಷಣ ಮಾಡೋರು. ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಸಮಾಜದ ಕಳಕಳಿ ಇದ್ದಂಥ ವ್ಯಕ್ತಿತ್ವ ಅವರು. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರು ಹಿಂದುಳಿದವರ ಬಗ್ಗೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತಾಡೋರು. ಅಂದರೆ ಒಂದು ರೀತಿಯಲ್ಲಿ ಸಮಾಜದ ಕಳಕಳಿ ಇದ್ದಂಥ ವ್ಯಕ್ತಿತ್ವ. ಅವರು 30/8/24ರಂದು ನಿಧನ ಹೊಂದಿರುತ್ತಾರೆ. ಬಸವರಾಜರವರು ಅರಸೀಕೆರೆಯಿಂದ ಆಯ್ಕೆಯಾಗಿ 12ನೇ ವಿಧಾನಸಭೆ ಆಯ್ಕೆಯಾಗಿ ಅವರು ಕೂಡ ಸಮಾಜ ಸೇವೆಯನ್ನು ಮಾಡಿ 15/8/24ರಂದು ನಿಧನ ಹೊಂದಿರ್ತಾರೆ. ಅದೇ ರೀತಿ ಲಕ್ಷ್ಮೀನಾರಾಯಣವರು 13ನೇ ವಿಧಾನಸಭೆಗೆ ಆಯ್ಕೆಯಾಗಿ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿ ಅನೇಕ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ, ಅವರು ಮೂಲತಃ ಕುಂದಾಪುರದಿಂದ ಬಂದಂಥವರು. ಅವರು ಕೂಡ 27/9/24ರಂದು ನಿಧನ ಹೊಂದಿರುತ್ತಾರೆ. ಅದೇ ಪ್ರಕಾರ ವೆಂಕಟರೆಡ್ಡಿ ಮುದ್ನಾಳ್ ಅವರು 15ನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ಅವರು ಕೂಡ ಒಂದು ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ವರ್ಣನೆ ಮಾಡ್ತಕ್ಕಂಥದ್ದು, ಅವರೇನಿದ್ರು ಭಾಳ ನೇರವಾಗಿ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೋದು ಅಂಥೇಳಿ. ರತನ್ ಟಾಟಾ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪ ಮಾಡಿದರು, ವಿರೋಧ ಪಕ್ಷದ ನಾಯಕರು ಕೂಡ ಪ್ರಸ್ತಾಪ ಮಾಡಿದರು. ಬಹುಶಃ ಇವತ್ತು ಕೈಗಾರಿಕೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳೀಬೇಕಾದ್ರೆ ಟಾಟಾ ಗ್ರೂಪ್ ಏನಿದೆ ಅದು ಇವತ್ತು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯ ಬಹುಪಾಲನ್ನು ಅದು ತೆಗೆದುಕೊಂಡಿದೆ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ. ಅದರಲ್ಲಿ ರತನ್ ಟಾಟಾ ಅವರು ಆಧುನಿಕ ಜಗತ್ತಿಗೆ, ಆಧುನಿಕ ಉದ್ಯಮಕ್ಕೆ ಅವರು ಕೊಟ್ಟಂಥ ಪ್ರೋತ್ಸಾಹ ಮತ್ತು ಬೆಂಬಲ ಬಹುಶಃ ಇವತ್ತು ಯಾವತ್ತೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧ್ಯಕ್ಷರೇ, 91ರಲ್ಲಿ ಈ ದೇಶದಲ್ಲಿ
ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಲಿಬರಲೈಸೇಷನ್ ಅಂತ ಹೇಳಿ ನಾವು ಮಾಡ್ತೇವೆ. ಸನ್ಮಾನ್ಯ ದಿವಂಗತ ಪ್ರಧಾನಿಗಳಾದ ನರಸಿಂಹರಾಯರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಅಂದಿನ ಹಣಕಾಸಿನ ಸಚಿವರು, ಅವರು ಒಂದು ಹೊಸ ಕಾನ್ಸೆಪ್ಟನ್ನು ಈ ದೇಶಕ್ಕೆ ಕೊಡ್ತಾರೆ 91ರಲ್ಲಿ. ಅದನ್ನೇ ಲಿಬರಲೈಸೇಷನ್ ಅಂತ ಹೇಳಿ. ನಾವೇನು ನಮ್ಮ ದೇಶಕ್ಕಷ್ಟೇ ಯಾವುದೇ ಕೈಗಾರಿಕೆ ಇರ್ಬೋದು, ಉತ್ಪತ್ತಿ ಇರ್ಬೋದು, ಅಥವಾ ಆಹಾರ ಧಾನ್ಯಗಳ ರಫ್ತು ಮಾಡುವಂಥ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ನಮ್ಮ ದೇಶದ ಕಾನೂನುಗಳಿಗೆ ಸರಿಸಮನಾಗಿ ನಾವು ಇಟ್ಕೊಂಡಿದ್ದು. ಆದರೆ 91ರಲ್ಲಿ ಇಡೀ ವಿಶ್ವಕ್ಕೆ ಈ ಭಾರತವನ್ನು ಪರಿಚಯಿಸುವಂಥ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಅದು ಯಶಸ್ವಿ ಆಗಿದೆ. ಅದಕ್ಕೆ ಮೂಲ ಕಾರಣ ರತನ್ ಟಾಟಾ ಅವರು ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂಥೇಳಿ ನನಗನ್ಸುತ್ತೆ. ಅವರು ಈಗಾಗಲೇ ಹೇಳಿದರು, TCS ಟಾಟಾ ಕನ್ಸಲ್ಟೆನ್ಸಿ ಕಂಪನಿ. ಇವತ್ತು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ನನಗನ್ಸುತ್ತೆ ಲಕ್ಷಾಂತರ ಜನರನ್ನು ಇವತ್ತು ಅವರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಏನು ಆಧುನಿಕ ಜಗತ್ತಿನಲ್ಲಿ ಇವತ್ತು IT ರೆವಲ್ಯೂಷನ್ ಆಯಿತು ಇದು ಭಾರತದಲ್ಲಿ. ನಮ್ಮಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ TCSನವರು ಬಹುಶಃ ಕನಿಷ್ಠ ಅಂದರೆ ಒಂದು 5-6 ಲಕ್ಷ ಜನರನ್ನು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಒನ್ ಆಫ್ ದಿ ಸಕ್ಸಸ್ಫುಲ್ IT ಕಂಪನಿ ಭಾರತದ್ದು ಯಾವುದಾದ್ರೂ ಇದ್ದರೆ ಅದು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಅಂತ ಹೇಳಿ ಹೇಳ್ಬೋದು. ಅದನ್ನು ಮಾಡಿದಂಥವ್ರು. ಮತ್ತು ಈ ಟೆಲಿಕಾಂ ರೆವಲ್ಯೂಷನ್ ಆಯಿತು ಈ ದೇಶದಲ್ಲಿ. ದಿವಂಗತ ರಾಜೀವ್ ಗಾಂಧಿಯವರು ಏನು ಕಮ್ಯುನಿಕೇಷನ್ ಇದನ್ನು ಒಂದು ರೆವಲ್ಯೂಷನ್ ಮಾಡಿದರು. ಇವತ್ತೇನು ನಾವು ಇಂಟರ್ನೆಟ್ ಇರ್ಬೋದು ಅಥವಾ ಟೆಲಿಫೋನ್ಗಳಿರ್ಬೋದು, 2-3 ಟೆಲಿಫೋನ್ ಇಟ್ಕೊಳ್ತೀವಿ ನಾವು. ಇದನ್ನೆಲ್ಲ ಆಗುವಂಥ ರೀತಿಯಲ್ಲಿ ಮಾಡಬೇಕಾದ್ರೆ ಅವತ್ತು ಕಮ್ಯುನಿಕೇಷನ್ ರೆವಲ್ಯೂಷನ್ನು ಈ ದೇಶದಲ್ಲಿ ಆಗುತ್ತೆ. ಆಗ ಕೂಡ ರತನ್ ಟಾಟಾ ಅವರು ಈ ಟೆಲೆ ಸರ್ವೀಸಸ್ಸನ್ನು ತರೋದರ ಮೂಲಕ ಅವರು ಒಂದು ಹೊಸ ಪ್ರಯೋಗವನ್ನೇ ಈ ದೇಶದಲ್ಲಿ ಮಾಡ್ತಕ್ಕಂಥವ್ರು. ಬರೀ ಭಾರತಕ್ಕಷ್ಟೇ ಸೀಮಿತ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅವರು ಇಡೀ ವಿಶ್ವದ ಕೈಗಾರಿಕೋದ್ಯಮಿಯಲ್ಲಿ ಅವರು ಕೂಡ ಒಬ್ಬರು ಅನ್ನೋದನ್ನು ಇಡೀ ವಿಶ್ವ ಗುರುತಿಸಿದೆ. ನಾವು ಭಾರತ ಗುರುತಿಸಿರೋದು ಬೇರೆ, ಆದರೆ ಇಡೀ ವಿಶ್ವ ಅವರನ್ನು ಗುರುತಿಸಿದೆ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಅವರ ದುಡಿಮೆಯಲ್ಲಿ 60% ಚಾರಿಟಿಗೆ ಕೊಡ್ತಾ ಇದ್ರು ಅಂತ. ಅವ್ರ ದುಡಿಮೆ ಏನು ಲಾಭ ಬರ್ತಾ ಇತ್ತು, ಆ ಲಾಭದಲ್ಲಿ ಈಗೆಲ್ಲ ಲಾಭ ಬಂದರೆ ತಾವು ನೋಡಿದಿರಿ, 1000 ಕೋಟಿ ಖರ್ಚು ಮಾಡಿ ಮದುವೆಗಳು ಮಾಡೋದನ್ನು ನೋಡಿದ್ದೀವಿ ನಾವು. ಆದರೆ ಅವರು 1000 ಕೋಟಿ ಲಾಭ ಗಳಿಸಿದರೆ ಅದರಲ್ಲಿ 60% ಸಮಾಜ ಸೇವೆಗೆ ಕೊಡ್ತಾ ಇದ್ರು ಅಂತ. ಎಷ್ಟೋ ಜನರಿಗೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಹಾಸ್ಟೆಲ್ಗಳನ್ನು ಕಟ್ಸ್ಕೊಟ್ಟಿದ್ದಾರೆ. ಚಾರಿಟಿ ಅನ್ನೋದಕ್ಕೆ ಇತಿಮಿತಿ ಇಲ್ಲದೆ ಅಷ್ಟೊಂದು ಚಾರಿಟಿಯನ್ನು 60% ಅವರು ಗಳಿಸಿದಂಥ ಹಣದಲ್ಲಿ ಚಾರಿಟಿಯನ್ನು ಮಾಡ್ತಾ ಇದ್ರು ಅಂತ ಕೇಳಿದರೆ ಬಹುಶಃ ಅವರ ಮಾನವೀಯತೆಯ ಮೌಲ್ಯ ಎಷ್ಟಿತ್ತು, ಮಾನವೀಯತೆ ಅನ್ನೋದು ಎಷ್ಟಿತ್ತು ಅವರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ಪ್ರಶಸ್ತಿಗಳು ಬಂದಿದೆ. ಬಹುಶಃ ಅವರು ಪ್ರಶಸ್ತಿಗೋಸ್ಕರ ಯಾವುದೇ ಕೆಲಸಗಳನ್ನು ಮಾಡಿರಲಿಕ್ಕಿಲ್ಲ. ಅವರು ಕೂಡ 9/10/24ರಂದು ನಿಧನರಾಗಿರ್ತಾರೆ. ಅದೇ ರೀತಿ ಸೈಯದ್ ಶಹಾ ಖುಸ್ರೋ ಹುಸೇನಿ ಅವರು ಅನೇಕ ಸಂದರ್ಭದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡುವಾಗ ಅವರ ಕಾಲೇಜುಗಳನ್ನು ಸಮಸ್ಯೆಗಳಿಗೆ ಸಾಕಷ್ಟು ಸಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಅವರಿಗೆ ಬಗೆಹರಿಸಿ ಕೊಟ್ಟಿದ್ದೇವೆ. ಅವರು ಈ ವಿಶ್ವವಿದ್ಯಾನಿಲಯವನ್ನೇ ಮಾಡಿದರು. ಏನು ಖಾಜಾ ಬಂದೆ ನವಾಜ್ ಇವತ್ತು ಗುಲ್ಬರ್ಗಾದಲ್ಲಿ, ಕಲಬುರ್ಗಿಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅವರ ಡಿಗ್ರಿ ಕಾಲೇಜುಗಳಿರ್ಬೋದು, ಕೆಲವೇ ಅಲ್ಪಸಂಖ್ಯಾತ ಸಂಸ್ಥೆಗಳು ಈ ದೇಶದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಸಂಸ್ಥೆ. ಅದರಲ್ಲಿ ಖಾಜಾ ಬಂದೆ ನವಾಜ್ ಸಂಸ್ಥೆ, ಅವರು ಆ ಸಂಸ್ಥೆಯ ಕುಲಪತಿಗಳಾಗಿ ಕೂಡ ಕೆಲಸ ಮಾಡಿರ್ತಾರೆ. ಅವರು ಶಿಕ್ಷಣಕ್ಕೆ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದರಲ್ಲಿ ಬಹುಶಃ ಇಡೀ ದೇಶದಲ್ಲಿ ಆ ಪ್ರಯತ್ನ ಅವ್ರು ಮಾಡಿದ್ದು ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕೆಂದರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದವನು. ಹಾಗಾಗಿ ಅವರು ಮಹಿಳೆಯರಿಗೆ, ಅಲ್ಪಸಂಖ್ಯಾತರಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದರು ಅಂತೇಳಿ.
ಅವರಿಗೆ ರಾಜ್ಯ ಸರ್ಕಾರ ಕೂಡ 17ರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಅವರು 6/1/24 ನಿಧನ ಹೊಂದುತ್ತಾರೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರು ಕಳೆದ ಸದನ ಅಧಿವೇಶನದಿಂದ ಈ ಅಧಿವೇಶನದವರೆಗೆ ಈ ಮಧ್ಯದಲ್ಲಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ, ಚಿರಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಬಾರಿ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಸೂಚಿಸ್ತಾ, ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು, he was popularly known as ಮನೋಹರ್ ತಹಶೀಲ್ದಾರ್, ಇಂದಿರಾ ಗಾಂಧಿಯವರ ಆ ರಾಜಕೀಯ ಕಾಲ ಪಕ್ಷದಲ್ಲಿ ಇಬ್ಬಾಗವಾಗಿ ಇಂದಿರಾ ಗಾಂಧಿಯವ್ರ ಜೊತೆಗೆ ಯಾರು ನಿಲ್ತಾರೆ, ದೇವರಾಜ ಅರಸರವ್ರ ಜೊತೆಗೆ ಯಾರು ನಿಲ್ತಾರೆ ಅಂದಾಗ ಕೇವಲ 9 ಜನ ಶಾಸಕರು ಮಾತ್ರ ಅವತ್ತಿನ ದಿನ ಇಂದಿರಾ ಗಾಂಧಿಯವ್ರ ಜೊತೆಗೆ ನಿಲ್ತಾರೆ. ಆ 9 ಜನರ ಸಾಲಿನೊಳಗೆ ಮುಂಚೂಣಿಯಲ್ಲಿ ನಿಂತವರು ಮಾನ್ಯ ಮನೋಹರ್ ತಹಶೀಲ್ದಾರರು. ಆ ಇಂದಿರಾ ಗಾಂಧಿಯ ಬಗೆಗೆ ಅವರ ಅಭಿಮಾನ, ಅವರ ನಿಷ್ಠೆ ಯಾರಿಗೂ ಎರಡನೇದಾಗಿರಲಿಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು, ಹಿಂದುಳಿದವ್ರಿಗೆ ಧ್ವನಿಯಾಗಬೇಕು, ಧ್ವನಿ ಎತ್ತಬೇಕು. ತಮ್ಮ ತಾಲೂಕಿನೊಳಗೆ ಅವತ್ತಿನ ಕಾಲದಲ್ಲಿದ್ದಂಥ ರಾಜಕೀಯದಲ್ಲಿ ಹೋರಾಟ ಮಾಡಿ, ಈಗೇನು ಪಠಾಣವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಇವ್ರ ತಂದೆ MS ಪಠಾಣ್ ಅವರು ಜೊತೆಯಾಗಿ ಬಹುಶಃ ಹಾನಗಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನೇ ನಿರ್ಮಾಣ ಮಾಡಿ ರಾಜಕೀಯವನ್ನು ಪಡೆದು ಧ್ವನಿ ಇಲ್ಲದವರಿಗೆ ಧ್ವನಿಯಾದವರು ಮಾನ್ಯ ತಹಶೀಲ್ದಾರ್ ಅವರು. ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ಬಡವರ ಸೇವೆಯೇ ನನ್ನ ಗುರಿ ಅನ್ನೋ ಹಾಗೆ ಬಹಳಷ್ಟು ವರ್ಷ ಕೆಲಸ ಮಾಡಿದರು. ಅವರ ಸಾಧನೆಗಳೊಳಗೆ ನಾವು ಸ್ಪಷ್ಟವಾಗಿ ಕಟ್ಟಡ ಮತ್ತೊಂದು ಹೇಳೋದಕ್ಕೆ ಕಠಿಣ ಆಗ್ಬೋದು, ಆದರೆ ಅವರು ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗೋದ್ರೊಳಗೆ ನಮ್ಮ ಅರ್ಸ್ಟ್ವೈಲ್ ಧಾರವಾಡ ಡಿಸ್ಟ್ರಿಕ್ಟ್ನೊಳಗೆ ತಮ್ಮದೇ ಆಗಿರ್ತಕ್ಕಂಥ ಎತ್ತರದ ನಾಯಕತ್ವವನ್ನು ಮಾಡಿದವರು ಮನೋಹರ್ ತಹಶೀಲ್ದಾರ್. ಮಾನ್ಯ KH ಶ್ರೀನಿವಾಸ್ ಅವರು ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಅಪರೂಪದ ನಾಯಕ. ಅತ್ಯಂತ ಶಿಸ್ತಿನ ಹಾಗೂ ಮಾನ್ಯ ಗೃಹ ಸಚಿವರು ಹೇಳಿದ ಹಾಗೆ ವರ್ಣರಂಜಿತ ಬದುಕು ಅಂಥೇಳಿ ಏನು ಹೇಳಿದಾರಲ್ಲ, ವರ್ಣರಂಜಿತ ಬದುಕು, ಶಿಸ್ತು, ಅವರ ಆ ಒಂದು ಜ್ಞಾನ ಸಂಪತ್ತು ಅವರಲ್ಲೇನಿತ್ತು ಎಲ್ಲ ರೀತಿಯಿಂದನೂ ಆಕರ್ಷಣೆ ಮಾಡ್ತಿತ್ತು. ಗೃಹ ಸಚಿವರು ಅವರ ಭಾಷಣಗಳ ಬಗ್ಗೆ ಹೇಳಿದರು. ಹಿ ವಾಸ್ ಒನ್ ಆಫ್ ದಿ ಗ್ರೇಟ್ ಟ್ರಾನ್ಸ್ಲೇಟರ್. ನಮ್ಮ ಪಕ್ಷದ ನಾಯಕರು ಬಂದಾಗ, ಇಂದಿರಾ ಗಾಂಧಿ ಅವರು ಬಂದಾಗ ಆಯಿತು, ರಾಜೀವ್ ಗಾಂಧಿ ಅವರು ಬಂದಾಗ ಆಯಿತು, ಅವರ ಟ್ರಾನ್ಸ್ಲೇಷನ್ನ ಒಂದು ಆ ಸಭೆಗಳ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಮಾತು ಆಗಿರ್ತಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನನಗೆ ಅವ್ರಿಗೆ ಭಾರಿ ಸಮೀಪ. ನಾವು ನನ್ನ ತಂದೆಯವ್ರ ಜೊತೆಗೆ, ನನ್ನ ತಂದೆ KPCC ಅಧ್ಯಕ್ಷರಾದಾಗ ಇವರು ಜನರಲ್ ಸೆಕ್ರೆಟರಿ ಆಗಿದ್ದರು. ನಾನು MLC ಚುನಾವಣೆಗೆ ನಿಲ್ಲಬೇಕಾಗಿತ್ತು CC ಪಾಟೀಲ್ರ. ನಾನು ಎಷ್ಟೇ ಪ್ರಯತ್ನ ಮಾಡಿದರೂ, ನಮ್ಮ ಅಣ್ಣ ಅವರೆಲ್ಲರೂ ಪ್ರಯತ್ನ ಮಾಡಿದರೂ ನಮ್ಮ ತಂದೆಯಿಂದ ಪರವಾನಗಿ ಸಿಕ್ಕಿರಲಿಲ್ಲ. ಆವಾಗ ಮಾನ್ಯ KH ಶ್ರೀನಿವಾಸ್ ಅವರು
ಭಾಳಷ್ಟು ನನ್ನ ತಂದೆಗೆ ಕನ್ವಿನ್ಸ್ ಮಾಡೋದ್ರೊಳಗೆ, ಅವ್ರು ಸಿಟ್ಟು ಕಡಿಮೆ ಮಾಡಿಸೋದ್ರೊಳಗೆ ಅಷ್ಟೇ ಅಲ್ಲ, ನನಗೆ ಪಕ್ಷದ ಬೆಂಬಲವನ್ನು ದೊರಕಿಸೋದ್ರೊಳಗೆ, ಆ ಚುನಾವಣೆಯೊಳಗೆ ಶಿವಮೊಗ್ಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಆ ಶಿವಮೊಗ್ಗದೊಳಗೆ ಅವರು ನನ್ನ ಚುನಾವಣೆಗಾಗಿ ಅಡ್ಡಾಡಿದ್ದು ನೋಡಿದರೆ ಅವರು ಅವ್ರ ಹಿತೈಷಿಗಳಿಂದ, ನಿನ್ನ ಚುನಾವಣೆಯೊಳಗೆ ಅಡ್ಡಾಡಿಲ್ಲಲ್ಲ ಮಾರಾಯ, ನೀನು ಅಷ್ಟು ಅಡ್ಡಾಡ್ತಾ ಇದ್ದೀರಿ ಅಂದರೆ ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡವರು ಮಾನ್ಯ ಕೆ ಶ್ರೀನಿವಾಸ್ ಅವರು. ನಾನು ವಿರೋಧ ಪಕ್ಷದ ಸಭಾನಾಯಕ ಆಗಿದ್ದೆ. ಅವರು ಮಾತಾಡ್ತಾ ಭಾಳಷ್ಟು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನೀವು ದಿವಸ ನೋಡ್ತಿರ್ತೀರಿ ಕೆಲವು ವಿಚಾರಗಳನ್ನು, ಅದು ಏನು ಅಂತ ಕೇಳಲ್ಲ ನೀವು ಅಂಥೇಳಿ ನಮ್ಮನ್ನು ಪ್ರೋಕ್ ಮಾಡ್ತಿದ್ರು. ನೀವು ಏನು ಓದ್ತಾ ಇಲ್ಲ ಅನ್ನೋದನ್ನು ನಮಗೆ ಸೂಚ್ಯವಾಗಿ ಹೇಳ್ತಿದ್ರು. ಒಂದು ಉದಾಹರಣೆ ಹೇಳಿದರು, ಓಕೆ ಎಲ್ಲ ಟ್ರಕ್ ಹಿಂದೆ ಓಕೆ ಅಂತ ಬರೆದಿರ್ತಾರೆ. ಆ ಓಕೆ ಅಂದ್ರೆ ಏನು ಗೌಡ್ರೆ? ನಾವು ಹಂಗೆ ಓಕೆ ಟಾಟಾ ಓಕೆ ಅಂತಂದು ಹೋಗ್ಬಿಟ್ಟಿರ್ತೀವಿ. ನಾವು ಆದರೂ ಅವ್ರನ್ನ ಅಷ್ಟಕ್ಕೆ ಬಿಡಲಿಲ್ಲ. ಏನು ಸರ್ ಮತ್ತೆ ಅದು ಹೇಳ್ರಿ ಅಂತ ಅಂದ್ವಿ. ಓಕೆ ಅಂದರೆ ಅವೆಲ್ಲ ಮಿಲಿಟ್ರಿ ಗಾಡಿಗಳು ಜಾಸ್ತಿ ಇರ್ತಿದ್ವು ಅವಾಗ. ಆನ್ ಕೆರೋಸಿನ್ ಅಂಥೇಳಿ ಬರೆಯೋದಕ್ಕೆ ಓಕೆ ಅಂತ ಬರೀತಿದ್ರು. ಈಗ ನೀವು ಆ ಓಕೆದಿಂದ ಟಾಟಾ ಬರ್ಕೊಂಡಿರಿಪ್ಪ, ಬೈ ಬರ್ಕೊಂಡಿರಿ, ಅದು ಓಕೆ ಅಂದರೆ ಆನ್ ಕೆರೋಸಿನ್. ಅಂದರೆ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮೆಲ್ಲರಿಗೆ ಅರಿವು ಸಲುವಾಗಿ ತಮ್ಮ ಪಾಂಡಿತ್ಯದ ಮೂಲಕ ಬಹಳಷ್ಟು ಜನಪ್ರಿಯರಾದವರು ಸನ್ಮಾನ್ಯ ಕೆ ಶ್ರೀನಿವಾಸ್ ಅವರು. ಅವರು ತಮ್ಮ ಅಂತ್ಯದ ಕಾಲದಲ್ಲಿ ಮಲೆನಾಡು ಮಾತುಗಾರ ಸದನಗಳಲ್ಲಿ ಕೆ ಶ್ರೀನಿವಾಸ್ ಅವರು ಮಾತನಾಡಿದ್ದನ್ನು ಕಂಪೈಲ್ ಮಾಡಿ ಅದನ್ನು ಎಡಿಟ್ ಮಾಡಿ ಅವರೇ ಅದನ್ನು ಅಂತಿಮವಾಗಿ ನೋಡಿ ಈ ಮಲೆನಾಡು ಮಾತುಗಾರ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಅಧ್ಯಕ್ಷರೇ, ನಮಗೂ ಶ್ರೀನಿವಾಸ್ ಅವರ ಭಾಷಣಗಳನ್ನು ಓದಬೇಕು ಅನ್ನುವ ತವಕ ಇದೆ. ಈ ಮಲೆನಾಡು ಮಾತುಗಾರ ಸದನದಲ್ಲಿ ಅವರ ಭಾಷಣಗಳನ್ನು ಈ ಸದನ ಮುಗಿಯೋದ್ರೊಳಗಾಗಿನ ಅವನ್ನ ಪಡೆದುಕೊಂಡು ಎಲ್ಲರಿಗೂ ನಮ್ಗೆ ಒದಗಿಸಿಕೊಟ್ರಿ ಅಂದ್ರೆ ಭಾಳಷ್ಟು ಅನುಕೂಲ ನಮಗೂ ಆಗುತ್ತೆ. ಆಮೇಲೆ ಅವ್ರಿಗೆ ನಾವು ನೆನಪಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಒಂದು ರೀತಿಯ ಗೌರವ ಬಂದಾಗ ಆಗ್ತದೆ. ಅದನ್ನು ಮಾಡಬೇಕು. ಕಾನ್ಗೂಡು ಮನೆ ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಕಾವ್ಯ ಸಂಕಲನ, ಆ ಕಾವ್ಯ ಸಂಕಲನ ಬಹಳಷ್ಟು ಜನಪ್ರಿಯವಾಗಿದೆ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಶಿಕ್ಷಣ ಸಂಸ್ಥೆಯನ್ನು ನಡೆಸೋದ್ರಲ್ಲಿ ಕಟ್ಟೋದ್ರಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟವರು. ಈ ಒಂದು ಸಾಗರ ಆ ಭಾಗ ಶಿವಮೊಗ್ಗ ಜಿಲ್ಲೆಯೊಳಗಿನ ಭಾಳ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಅವರಾಗಿ ಭಾಳ ಸಿಟ್ಟಿನವರಿದ್ದರು. ಆದರೂ ಅವರಲ್ಲಿರ್ತಕ್ಕಂಥ ಗುಣಗಳಿಂದಾಗಿ ಅವರು ಭಾಳ ಜನಪ್ರಿಯರಾಗಿದ್ದರು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. ಮಾನ್ಯ ಬಸವರಾಜ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ವ್ಯಾಪಾರಸ್ಥರಾಗಿ ಸೇವೆ ಸಲ್ಲಿಸ್ತಾ ಅರಸೀಕೆರೆಯೊಳಗೆ ಜನಪ್ರಿಯರಾಗಿರ್ತಕ್ಕಂಥ ಬಸವರಾಜ್ ಅವರು. ಲಕ್ಷ್ಮೀನಾರಾಯಣ ಅವರು ಬೈಂದೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಉತ್ತಮ ಜನಸೇವೆಯನ್ನು ಮಾಡಿದವರು. ವೆಂಕಟರೆಡ್ಡಿ ಮುದ್ನಾಳ್ ಅವರು ಈಗಾಗಲೇ ಭಾಷಣಕಾರರು ಹೇಳಿದ ಹಾಗೆ ಒಬ್ಬ ಅತ್ಯಂತ ಜನಪ್ರಿಯ ವ್ಯಕ್ತಿಯೂ ಆಗಿದ್ದರು, ಉತ್ತಮ ಕೃಷಿಕರಾಗಿದ್ದರು. ಆ ಭಾಗದಲ್ಲಿ ಆ ಕುಟುಂಬದಲ್ಲಿ ಅವರೊಬ್ಬ ಎತ್ತರದ ವ್ಯಕ್ತಿಯಾಗಿ ಬೆಳೆದು ನಿಂತರು. ರತನ್ ನವಲ್ ಟಾಟಾ ಅವ್ರ ಬಗ್ಗೆ ನಾವು ಹೇಳೋದಾದರೆ ನಾನು ಇಷ್ಟೇ ಹೇಳ್ಬೋದು, ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಷ್ಟ್ರಪ್ರೇಮಿ, ಪ್ಯಾಟ್ರಿಯಾಟ್. He was not after money. He was very concerned about national development. ಅವ್ರಿಗೆ ಒಬ್ಬ ಇಂಗ್ಲೀಷ್ ಪ್ರೆಸ್ನವರು, ನಮ್ಮ ಭಾರತೀಯ ಪ್ರೆಸ್ನವರೇ ಕೇಳ್ತಾರೆ, ಹೌ ಇಸ್ ದ್ಯಾಟ್ ಯುವರ್ ಗ್ರೋತ್ ಈಸ್ ಸೋ ಲೆಸ್ ಬೆಲ್ಲರ್? ಹೌ ಇಸ್ ದ್ಯಾಟ್ ಯುವರ್ ಗ್ರೋತ್ ಈಸ್ ಸೋ ಲೆಸ್ ವೆನ್ ಕಂಪೇರ್ಡ್ ಟು ಅದರ್ಸ್? They were intending maybe Adani, maybe Ambani, maybe other
people. You know what Tata said? Tata ಹೇಳಿದ್ರು, I am manufacturer. They are in different lines. ಅಂದರೆ ಅವ್ರದ್ದು ಯಾವುದೇ ಆ್ಯಕ್ಟಿವಿಟಿ ನೋಡಿ, ಇತ್ತೀಚೆಗೆ ವೆಂಚರ್ ಕ್ಯಾಪಿಟಲ್ ಆಕ್ಟಿವಿಟೀಸ್ ಏನು ಅವ್ರು ಸ್ಟಾರ್ಟ್ ಮಾಡಿದರು, ಅದನ್ನು ಹೊರತುಪಡಿಸಿ ಟಾಟಾಸ್ ವೇರ್ ನೋನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್. ಈಗ ಅಶೋಕ್ ಅವರು ಒಂದು ಮಾತು ಪ್ರಸ್ತಾಪ ಮಾಡ್ತಿದ್ರು, ವಿವೇಕಾನಂದರ ಜೊತೆಗೆ ಆಗಿರ್ತಕ್ಕಂಥದ್ದು. ಜಮ್ಶೆಡ್ಜಿ ಟಾಟಾ ಅವ್ರದ್ದು, ಜಮ್ಶೆಡ್ಜಿ ಟಾಟಾ ಅವರ ಪುತ್ರರಾಗಿ ಸಾಕಷ್ಟು ದೇಶದ ಸೇವೆ ಮಾಡಿದರು. ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ರಾಷ್ಟ್ರಪ್ರೇಮಿ ಉದ್ಯಮದಾರರಾಗಿ ಸೇವೆ ಮಾಡಿರ್ತಕ್ಕಂಥ ಟಾಟಾ ಅವ್ರಿಗೆ ನಾವೆಲ್ಲ ಗೌರವದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ. ಸೈಯದ್ ಶಹಾ ಖುಸ್ರೋ ಹುಸೇನಿ ಅವರು ಗುಲ್ಬರ್ಗಾದ ಏನೊಂದು ಖಾಜಾ ಬಂದ್ ನಮಾಜ್ದ ಪೀರಾರಾಗಿದ್ದಾರೆ. ಇವರು ಭಾಳ ಸೌಮ್ಯ ವ್ಯಕ್ತಿ. ಸಾಕಷ್ಟು ನಮ್ಮ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬರ್ತಾರೆ, ಯಾಕಂದರೆ ಇವರು ಭಕ್ತರು ಆ ಭಾಗದಲ್ಲಿ ಭಾಳ. ಇವರು ಬಂದ್ರಂದರೆ ಸಾವಿರ ಜನ ಅರ್ಧ ಗಂಟೆ ಒಳಗೆ ಸೇರಿಬಿಡೋರು. ಅಷ್ಟು ಶ್ರದ್ಧೆಯಿಂದ ಜನ ಇವ್ರನ್ನ ನೋಡ್ತಿದ್ರು. ಉತ್ತಮವಾಗಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು, ಅಲ್ಲಿ ಈ ಖಾಜಾಬಂದ್ ನವಾಜ್ದಲ್ಲಿ ಈ ಗಂಧ ಹಚ್ಚೋದು ಅಂತ ಒಂದು ಇರ್ತದೆ, ಸಂದಲ್ ಗೋರಿಗೆ ಸಂದಲ್ ಹಚ್ಚೋದು. ಯೂಶ್ವಲಿ ಆ ಸಂದಲನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಆ ಕಾರ್ಯ ಪ್ರಾರಂಭ ಮಾಡೋದು, ಮೇ ಬಿ ಇಟ್ ಈಸ್ ವೆರಿ ಪ್ರಿವಿಲೇಜ್ಡ್ ವರ್ಕ್. ಒಂದೇ ಸಮುದಾಯ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ ನಾವು, ಆದರೆ ಇಟ್ಸ್ ಎ ಪ್ರಿವಿಲೇಜ್ಡ್ ವರ್ಕ್. ಆ ಸಂದಲ್ ದಿವಸ ನನಗೆ ಅವಕಾಶ ಕೊಟ್ಟು ಆ ತಲೆ ಮೇಲೆ ಆ ಗಂಧ ತಗೊಂಡು ಹೋಗಿ ಆ ಗೋರಿಗೆ ಹಚ್ಚುವಂಥ ಕೆಲಸವನ್ನು ನನ್ನ ಸೌಭಾಗ್ಯವಾಗಿ ಮಾಡಿದರು. ಅಂಥ ಖುಸ್ರೋ ಹುಸೇನಿಯವರ ಆ ಪ್ರೇಮವನ್ನು, ಆ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತಾ, ನಾನು ಅವತ್ತು ಹಿಂದಸಗೇರಿಯವರು ನಾನು ಜೊತೆಯಾಗಿ ಹೋಗಿದ್ವಿ ಅಲ್ಲಿ. ಆವಾಗ ಅವರು ಆ ಸಂಪೂರ್ಣ ಆ ಖಾಜಾ ಬಂದೇ ನವಾಜ್ದ ಇತಿಹಾಸವನ್ನು ನಮಗೆ ಹೇಳುವಾಗ ನಮ್ಮೆಲ್ಲರಿಗೂ ಒಂದು ರೀತಿ ಅವರ ಬಡವರ ಬಗೆಗಿನ ಕಳಕಳಿ ಪ್ರೇಮ ಅಭಿವ್ಯಕ್ತ ಆಗ್ತಿತ್ತು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಈ ಎಲ್ಲ ಮಹಿಳೆಯರಿಗೆ ಚಿರಶಾಂತಿ ಸಿಗಲಿ ಅಂತೇಳಿ ನಿಮ್ಮ ಜೊತೆಗೆ ಧ್ವನಿ ಕೂಡಿಸಿ ಮಾತನಾಡ್ತೀನಿ. ಸುರೇಶ್ ಬಾಬು, ಈಗ ಅದು ಶಾರ್ಟ್ ಆಗಿ ಏನು ಇವತ್ತು ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ಭಾಗವಹಿಸ್ತಾ ಮನೋಹರ್ ತಹಸೀಲ್ದಾರ್ ಸಾಹೇಬರು ನಮ್ಮೆಲ್ಲರ ಜೊತೆ ಶಾಸಕರಾಗಿ 4 ಬಾರಿ ಇದ್ದಂಥವರು, ಅವರು ಸೌಮ್ಯ ಸ್ವಭಾವದವರು, ಉತ್ತಮ ರೀತಿಯಲ್ಲಿ ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಬಂದು ಯಾರೇ ಏನೇ ತೊಂದರೆ ಮಾಡಿದ್ರು ಕೂಡ ಅದಕ್ಕೆ ನೋವನ್ನು ವ್ಯಕ್ತಪಡಿಸದೆ ಸಮಾಧಾನವಾಗಿ ಹೋದಂಥವ್ರು ನಾವು ಕೂಡ ನೋಡಿದ್ವಿ. SM ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಅವರು ಕೂಡ ನಮ್ಮ ಜೊತೆ ಶಾಸಕರಾದಂಥ ಸಂದರ್ಭದಲ್ಲಿ ಯಾವುದು ಅವ್ರ ಇಲಾಖೆ ಎಷ್ಟಾಯಿತೋ ಅವ್ರ ಕರ್ತವ್ಯ ಅಷ್ಟು ನಿಭಾಯಿಸ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಅಂತ ಕೋರ್ತಾ, ಇವತ್ತು KH ಶ್ರೀನಿವಾಸ್ ಸಾಹೇಬ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಹೇಳಿದ್ರು. ಅವರು ವರ್ಣರಂಜಿತವಾಗಿದ್ದಂಥ ವ್ಯಕ್ತಿತ್ವ, ಅವರ ಒಂದು ದಾಟಿ, ಅವರು ಏನು ವಿಷಯಗಳನ್ನ ಮಂಡಿಸ್ತಾ ಇದ್ದಂಥ ದಾಟಿ ಎಲ್ಲದನ್ನೂ ಕೂಡ ನಾವು ಅಷ್ಟಾಗಿ ತಿಳಿದೇ ಇದ್ರೂ ಕೂಡ ಹಿರಿಯ ಸದಸ್ಯರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಅಂಥ ಸಂಸದೀಯ ಪಟುಗಳನ್ನ ನಾವಿವತ್ತು ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದೀವಿ ಅಂತ ಒಂದು ನೋವಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅರಸೀಕೆರೆಯ ಶಾಸಕರಾಗಿದ್ದಂಥ ಸನ್ಮಾನ್ಯ ಬಸವರಾಜ್ ಅವರು ಉದ್ಯಮಿಗಳಾಗಿ ಇದೇನು ವರ್ತಕರಾಗಿದ್ದಂಥವ್ರು, ಕೊಬ್ಬರಿ ಮತ್ತು ತೆಂಗನ್ನ ಹೆಚ್ಚಿನದಾಗಿ ನಮ್ಮ ಟಿಪ್ಟೂರು, ಅರಸೀಕೆರೆ ಈ ಭಾಗದಲ್ಲಿ, ಚಿಕ್ಕನಾಯಕನಹಳ್ಳಿ ಈ ಭಾಗದಲ್ಲಿ ಬೆಳೀತಾ ಇದ್ದಂಥದ್ದು. ಅದರಲ್ಲಿ ಅವರು ಕೊಬ್ಬರಿ ಮತ್ತು ತೆಂಗು ಮತ್ತು ಅದರಲ್ಲಿ ಬಂದಂಥ ಕೌಟು ಅಂತ ಏನು ಹೇಳ್ತೀವಿ, ಅದರಲ್ಲಿ ಎಣ್ಣೆಯನ್ನು ಗಾಣವನ್ನು ಮಾಡಿಕೊಂಡು ಅದನ್ನು ಉದ್ಯಮವಾಗಿ ಮಾಡಿಕೊಂಡಿದ್ದಂಥ ಬಸವರಾಜ್ ಅವರು, ಅವರ ಕುಟುಂಬದ ಜೊತೆ ನಮ್ಮೆಲ್ಲರ ಸಂಪರ್ಕ ಚೆನ್ನಾಗಿತ್ತು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ, ಸನ್ಮಾನ್ಯ ಲಕ್ಷ್ಮೀನಾರಾಯಣವರು ಮತ್ತು ಮುದ್ನಾರಾಯಣ ಸಾಹೇಬರು ಕೂಡ
ಇವತ್ತು ಇವರೆಲ್ಲ ಹಿಂದಿನ ರಾಜಕಾರಣಿಗಳನ್ನ ನಾವು ನೋಡಿದಾಗ ಅವ್ರು ಯಾರು ಕೂಡ ಈಗಿನ ರಾಜಕಾರಣಿಗಳ ಥರ ವ್ಯಾಪಾರ ಉದ್ದಿಮೆನ ಯಾರು ಕೂಡ ಇಟ್ಕೊಂಡಿಲ್ಲ. ಅವ್ರು ಬರೀ ಸಮಾಜ ಸೇವೆ ಆಯಿತು. ಅವರ ವೃತ್ತಿ ಏನಾದ್ರು ವಕೀಲ ವೃತ್ತಿ ಇದ್ದರೆ ವಕೀಲ ವೃತ್ತಿ ಮಾಡ್ತಕ್ಕಂಥದ್ದು, ಇಲ್ಲ ಅವ್ರದ್ದು ಏನಾದ್ರು ಜಮೀನುಗಳಿದ್ರೆ ಕೃಷಿಕ ಜೀವನವನ್ನು ನಡೆಸ್ಕೊಂಡು ಆ ಥರ ಸರಳವಾಗಿ ಬಂದಂಥ ವ್ಯಕ್ತಿಗಳು, ಆ ಕಾಲದವರು ಗಡ್ಡದವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋತಾ ಇವತ್ತು ಸನ್ಮಾನ್ಯ ರತನ್ ಟಾಟಾ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ತೀರ್ದು. ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಅವರೊಂಥರ ಮಾದರಿಯಾಗಿ ಇದ್ದಂಥ ಒಬ್ಬರು ಉದ್ಯಮಿಗಳು. ಅವರು ಇವತ್ತು ಆ ದುಡ್ದಂಥದ್ರಲ್ಲಿ 60% ಇವತ್ತು ಎಲ್ಲ ಇದು ದಾನವನ್ನು ಕೊಡ್ತಾ ಇದ್ದಂಥದ್ದು. ಅವರ ಸ್ವಂತ ಬದುಕು ಜೀವನವನ್ನೇ ಕೂಡ ಮುಡುಪಾಗಿಟ್ಟು ಇವತ್ತು ದೇಶಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಕೊಡುಗೆಯನ್ನು ಕೊಡಬೇಕು ಈ ಉದ್ಯಮದಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ, ಅದು ಬಡವರ ಪರವಾಗಿ ಸರಳವಾಗಿ ಎಲ್ಲ ವಸ್ತುಗಳು ಬಡವರಿಗೆ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ನ್ಯಾನೋ ಕಾರ್ ಇರ್ಬೋದು, ಇವತ್ತು ಐಷಾರಾಮಿ ಕಾರ್ಗಳನ್ನು ಕೂಡ ಜಾಗ್ವಾರ್ ಕಂಪ್ನಿನೂ ಕೂಡ ಖರೀದಿ ಮಾಡಿದ್ರು, ಮತ್ತು ಬಡವರಿಗೆ ಬೇಕಾದಂಥ ನ್ಯಾನೋ ಕಾರ್ನು ಕೂಡ ಇವತ್ತು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಥವ್ರು. ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ಸೈಯದ್ ಹುಸೇನ್ ಸಾಹೇಬರು ಅವರು ಸೂಫಿ ಸಂತರ ಬಗ್ಗೆ ನಮಗೆಲ್ಲ ಹೆಚ್ಚಿಂದ ಗೊತ್ತು. ಅವರು ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ ಅವರ ಒಂದು ಏನು ಇವತ್ತು ದರ್ಗಾಗಳಲ್ಲಿ ಅವರ ಪ್ರವಚನಗಳನ್ನೆಲ್ಲ ಹೇಳಿದಾಗ ನಾವು ಕೂಡ ಅವರ ಅನುಯಾಯಿಗಳಾಗಿ ಇವತ್ತು ಇಂಥ ಮಹನೀಯರನ್ನೆಲ್ಲ ಕೂಡ ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರ್ತಾ ಅವ್ರ ಕುಟುಂಬದವ್ರಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡಿಕೊಂಡು ಏನು ಇವತ್ತು ಸಂತಾಪ ಸೂಚನೆ ತಾವು ತಂದಿರೋದಕ್ಕೆ ನಾನು ಕೂಡ ಅನುಮೋದಿಸಿ ನನ್ನ ಮಾತು ಮುಗಿಸ್ತೇನೆ. ನೆಕ್ಸ್ಟ್ DS ಪಾಟೀಲ್. ಈಗ ಆರೋಗ್ಯ ಜನ ನೆಕ್ಸ್ಟ್ ಅಲ್ಲ ರುದ್ರಪ್ಪ ಅವರು ಡೆಪ್ಯೂಟಿ ಅವರು ನೆಕ್ಸ್ಟ್ ಕೊಡ್ತಾರೆ. ಡೆಪ್ಯೂಟಿ ಅವ್ರು ಮಾತಾಡಲಿಲ್ಲ, ಡೆಪ್ಯೂಟಿ ಸ್ಪೀಕರ್ ಒಂದು ಮಾತಾಡ್ತಾರೆ. ಆಯ್ತು, ಡೆಪ್ಯೂಟಿ ಅವ್ರು ಮಾತಾಡಿ ನೆಕ್ಸ್ಟ್ ಆರೋಗ್ಯ ಜನ ಮಾತಾಡ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತಾವು ತಂದಂಥ ಸಂತಾತ್ಮಕ ಸೂಚಕ ಸಭೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಮನೋಹರ್ ತಹಶೀಲ್ದಾರ್ ಅವರು ನಮ್ಮ ಜಿಲ್ಲೆಯವರು, ಹಿರಿಯ ರಾಜಕಾರಣಿಗಳು, 4 ಬಾರಿ ಶಾಸಕರಾಗಿ, ವಿಧಾನಸಭೆ ಉಪಾಧ್ಯಕ್ಷರಾಗಿ, ಮಂತ್ರಿಯಾಗಿ ಇದ್ದವರು. ಅವರು ಸಂಖ್ಯೆಯಲ್ಲಿ ಬಹಳ ಒಂದು 500 ಜನಸಂಖ್ಯೆ ಉಳಿತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ 4 ಬಾರಿ ಶಾಸಕರಾಗಿ ನಮ್ಮೆಲ್ಲರನ್ನು ಕೂಡ ರಾಜಕಾರಣದಲ್ಲಿ ಬೆಳೆಸಿದವರು. ಮೊದಲಿಗೆ ನನಗೆ ಜಿಲ್ಲಾ ಪರಿಷತ್ತಿನ ಟಿಕೆಟನ್ನು ಅವರೇ ಕೊಟ್ಟಿದ್ದರು ಮತ್ತು ಕೊನೆಯವರೆಗೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ಅಭಿಮಾನಿಯಾಗಿ ಇದ್ದರು. ಕೊನೆ ಗಳಿಗೆಯಲ್ಲಿ ಅಶೋಕಣ್ಣರ ಕಡೆಗೆ ಹೋದರು. ಅದೇನಾಯಿತೋ ಗೊತ್ತಾಗಲಿಲ್ಲ. ಆದರೂ ಸಹಿತ ಅವರ ಕುಟುಂಬಕ್ಕೆ ಒಂದು ಸಂತಾಪ ಸೂಚನೆಯನ್ನು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತಾ, ಅವರ ಜೊತೆಗೆ KH ಶ್ರೀನಿವಾಸರವರು ಕೂಡ ಭಾಳ ಒಬ್ಬ ದೊಡ್ಡ ವಾಗ್ಮಿಗಳು. ನಾವೆಲ್ಲ ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ನೋಡ್ತಿದ್ವಿ. ಬಡವರ ಬಗ್ಗೆ ಭಾಳಷ್ಟು ಕಳಕಳಿ ಕಾಳಜಿಯನ್ನು ಹೊಂದಿದವರು, ನಮಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ಅದರ ಜೊತೆಗೆ ನಮ್ಮ ಬಸವರಾಜರವರು, ಲಕ್ಷ್ಮೀನಾರಾಯಣರವರು, ವೆಂಕಟರೆಡ್ಡಿ ಮುದ್ನಾಳ್ರವರು ಮತ್ತು ರತನ್ ಟಾಟಾರವ್ರ ಬಗ್ಗೆ ವಿಶ್ವನೇ ಕೂಡ ಅವರಿಗೆ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ಉದ್ಯಮಿಯಾಗಿ ಭಾಳ ದೊಡ್ಡ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಭಾಳ ದಾನವನ್ನು ಮಾಡ್ತಾಯಿದ್ರು. ನೊಂದವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದರು. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಸೈಯದ್ ಶಾ ಹುಸೇನ್ರವರು ಕೂಡ ಒಂದು ಐತಿಹಾಸಿಕ ಧಾರ್ಮಿಕ ಕೇಂದ್ರವಾದಂಥ ಖಾಜಾ ಬಂದಾ ನವಾಜ್ ದರ್ಗಾದ ಸೂಫಿ ಸಂತರಾಗಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದರಲ್ಲಿ ಕೂಡ ಇದಾಯಿತು. ಮಾನ್ಯ ಅಧ್ಯಕ್ಷರೇ, ನನಗೆ ನಮ್ಮ ಈ ಸಂತಾಪ ಸೂಚಕ ಸಭೆ ಸರಿಯಾಗಿ ಎಲ್ಲರಿಗೂ ಕೂಡ ಶಾಸಕರಾಗಿ, ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರಿಗೆ ಕೊನೆಗೆ ಏನಾಗ್ತತಿ ಅಂತ ಹೇಳಿದರೆ, ಅಧಿಕಾರದಲ್ಲಿದ್ದವರಿಗೆ ಮಾತ್ರ ಸರ್ಕಾರದ ಎಲ್ಲ ಪ್ರೋಟೋಕಾಲ್ಗಳನ್ನು ಕೊಡ್ತಾರೆ. ಇಲ್ಲ ಮುಖ್ಯಮಂತ್ರಿಗಳಿಂದ ಆ DC ಅವರಿಗೆ ಪ್ರೋಟೋಕಾಲಿನ ಬಗ್ಗೆ ಹೇಳ್ತಾರೆ. ಮೊನ್ನೆ ತಾನೇ ಕಳೆದ ವರ್ಷ ಡಾಕ್ಟರ್ HD ಲಮಾಣಿ ಅಂತ ಒಬ್ಬ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು,
ಅವರಿಗೆ ಸರ್ಕಾರಿ ಗೌರವಗಳನ್ನು ಕೊಡಲಿಲ್ಲ. ಯಾಕಂತ ನನಗೆ ಗೊತ್ತಾಗಲಿಲ್ಲ. ಮೊನ್ನೆ ಮನೋಹರ್ ತಹಸೀಲ್ದಾರರು ತೀರ್ಹೋದಂಥ ಸಂದರ್ಭದಲ್ಲಿ ನಮ್ಮ ಮಾನೆಯವರು ಮುಖ್ಯಮಂತ್ರಿಗಳಿಗೆ ಫೋನಿನ ಮುಖಾಂತರ ಸಂಪರ್ಕ ಮಾಡಿ ಅವರಿಗೆ ಸಕಲ ಗೌರವಗಳನ್ನು ಕೊಟ್ಟರು. ನನ್ನ ಉದ್ದೇಶ ಇಷ್ಟೇ, ಒಂದು ಸಲ ಶಾಸಕರಾಗಿ ಅವರು ಈ ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥವರಿಗೆ ಪ್ರೋಟೋಕಾಲಿನ ತೊಂದರೆ ಆವಾಗ ಮುಖ್ಯ. ಅವ್ರು ಸತ್ತಿರ್ತಾರೆ, ಅವರು ದುಃಖದಲ್ಲಿರ್ತಾರೆ, ಅವಾಗ ಎಲ್ಲರಿಗೂ ಹೇಳಿ ಅವ್ರಿಗೆ ಪ್ರೋಟೋಕಾಲ್ ಕೊಡೋದಕ್ಕಿಂತ ಸಾಮಾನ್ಯವಾಗಿ ಪ್ರೋಟೋಕಾಲನ್ನು ಅವರು ಮಾಜಿ ಆಗಿರಲಿ ಏನೇ ಆಗಿರಲಿ ನೀವು ಪ್ರೋಟೋಕಾಲನ್ನು ಕೊಡಬೇಕು. ಅವರಿಗೂ ಸರ್ಕಾರಿ ಗೌರವಗಳನ್ನದೇ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಇದನ್ನು ಡಿಸಿಗ್ನೇಟ್ ಆಗಬಾರ್ದು. ಇದನ್ನು ತಾಲೂಕ್ ಪಂಚಾಯತಿ ತಾಲೂಕಾ ತಹಸೀಲ್ದಾರರು ಮತ್ತು ಜಿಲ್ಲಾ ಆಡಳಿತಕ್ಕೆ ತಾವು ಅದರ ಬಗ್ಗೆ ಒಂದು ಸಲಹೆಯನ್ನು ಈ ಸಭೆಯ ಮುಖಾಂತರ ಕೊಡಬೇಕು. ಎಲ್ಲರಿಗೂ ಕೂಡ ಸತ್ತಾಗೂ ಕೂಡ ಇದ್ದಾಗಂತೂ ಏನೋ ಮಾಡ್ತೀವಿ, ಸತ್ತಾಗೂ ಕೂಡ ಪ್ರೋಟೋಕಾಲ್ ಕೊಡದೇ ಇದ್ರೆ ಇದು ಯಾವ ನ್ಯಾಯ ಅನ್ನೋದನ್ನು ಕೂಡ ನಾನು ಭಾಳ ಬೇಸರದಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಪ್ರೋಟೋಕಾಲ್ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ. ನೆಕ್ಸ್ಟ್ DS ಪಾಟೀಲ್, ಬಹಳಷ್ಟು ಸದಸ್ಯರಿದ್ದಾರೆ. ಆದಷ್ಟು ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನಾನು ಕೂಡ ಬೆಂಬಲಿಸಿ ಈ ಎರಡು ಸದನದ ಸಮಾವೇಶದ ನಡುವೆ ತೀರ್ಕೊಂಡಿರ್ತಕ್ಕಂಥ ಈ ಮಹನೀಯರಿಗೆ ಶ್ರದ್ಧಾಂಜಲಿ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಮನೋಹರ್ ತಹಸೀಲ್ದಾರ್ ಅವರು ನಮ್ಮ ಜೊತೆಗೆ ಇರ್ತಿದ್ರು ಇಲ್ಲಿ ಉಪಾಧ್ಯಕ್ಷರಾಗಿ. ಅತ್ಯಂತ ಮಿತಭಾಷಿ ಅವರು, ತುಂಬ ಒಳ್ಳೆಯ ವ್ಯಕ್ತಿತ್ವ. ಹಾಗೆಯೇ KH ಶ್ರೀನಿವಾಸು ಶಿವಮೊಗ್ಗ ಜಿಲ್ಲೆಯವರು, ನಮ್ಮ ಜಿಲ್ಲೆಯವರು ಅನ್ನೋದಕ್ಕೆ ನನಗೆ ಹೆಮ್ಮೆ. ಮಾನ್ಯ HK ಪಾಟೀಲರು ಈಗಾಗಲೇ ಹೇಳಿದ್ರು, ನಮ್ಮ ಮಲೆನಾಡು ಭಾಗದಲ್ಲಿ ಈ ಹವ್ಯಕ ಸಮಾಜ ಇದೆ, ಅತ್ಯಂತ ಬುದ್ಧಿವಂತರು ಆ ಸಮಾಜದ ಬಂಧುಗಳು, ಹವ್ಯಕರು ಅಂತ, ಬ್ರಾಹ್ಮಣರಲ್ಲಿ ಹವ್ಯಕರು. ಮತ್ತು ಮಲೆನಾಡಿನ ಅತ್ಯಂತ ಒಳ್ಳೆ ರೈತಾಪಿ ಕುಟುಂಬಗಳು. ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ KH ಶ್ರೀನಿವಾಸರವರು ಅರಸು ಅವರಿಗೆ ಬಹಳ ಹತ್ತಿರದಲ್ಲಿದ್ದರು ಅನ್ನುವಂಥದ್ದನ್ನ ನಾನು ಕೇಳಿದ್ದೇನೆ. ಹಾಗಾಗಿ ಸಾಗರವನ್ನು ಪ್ರತಿನಿಧಿಸಿದ್ರು, ಶಿವಮೊಗ್ಗ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಈಗಾಗಲೇ ಹಿರಿಯರು ಹೇಳಿದಾಗೇನೆ KH ಶ್ರೀನಿವಾಸ್ ಅವರು ಒಂದು ಜ್ಞಾನದ ಕಣಿ. ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟರೆ ಗಂಟೆಗಟ್ಟಲೆ ಅವರು ಅದನ್ನು ಎಲಾಬ್ರೇಟ್ ಮಾಡಿ ಮಾತನಾಡುವಂಥ ಒಂದು ದೊಡ್ಡ ಪ್ರತಿಭೆ ಅವರು. ಅವರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ನಮ್ಮ ಭಾಗದಲ್ಲಿ ಅವ್ರದ್ದು ಭಾಷಣ ಇದೆ ಅಂತ ಹೇಳಿದ್ರೆ ನಾನು ಹೋಗಿ ಮುಚ್ಚಿ ಕೂತು ಅವ್ರದ್ದು ಭಾಷಣ ಕೇಳಲಿಕ್ಕೆ ಹೋಗ್ತಿದ್ದೇನೆ. ಅಷ್ಟು ಚಂದ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಕೇಳೋಣ ಕೇಳೋಣ ಅಂತೇಳಿ ಹೇಳಿ ಅನಿಸ್ತಾ ಇತ್ತು. ಅಷ್ಟು ಸ್ಫುಟವಾಗಿ ಆ ಶಬ್ದ ಭಂಡಾರ ಕೂಡ ಅವ್ರ ಹತ್ರ ಇತ್ತು. ನೋಡ್ಲಿಕ್ಕೂ ಕೂಡ ಅವರು ಸ್ವಲ್ಪ ಸುಂದರಾಂಗ ಅವರು, KH ಶ್ರೀನಿವಾಸ್ ಅವರು. ಹಾಗಾಗಿ ನಮ್ಮ ಜೊತೆಗೆ ನಾವು ಒಟ್ಟಿಗೆ ಪ್ರವಾಸ ಕೂಡ ಮಾಡಿದ್ವಿ ಶಾಸಕರಾಗಿ. ಅನೇಕ ಸಂಗತಿಗಳನ್ನು ನನಗೆ ಹೇಳ್ತಾ ಇದ್ರು. ಇತ್ತೀಚೆಗೆ ನಾನು ಹೋಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದಾಗ ನಾನು ಅವ್ರನ್ನ ನೋಡ್ದೇನೆ ಒಂದು ವರ್ಷ ಆಗೋಗ್ಬಿಟ್ಟಿತ್ತು. ನೆನಪು ಮಾಡ್ಕೊಂಡು ನನಗೆ ಫೋನ್ ಮಾಡಿ ಶುಭಾಶಯ ಹೇಳಿದ್ರು. ಅಷ್ಟು ಹೃದಯವಂತ ಮನುಷ್ಯ, ನಮ್ಮನ್ನೆಲ್ಲ ಪ್ರೀತಿಸುವಂಥ ಮನುಷ್ಯ. ಅವರ ನಿಧನದಿಂದ ಒಬ್ಬ ಪ್ರತಿಭಾವಂತ ವ್ಯಕ್ತಿತ್ವವನ್ನು ಕಳ್ಕೊಂಡಾಗ ಆಗಿದೆ. ಅವರು ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಕೊನೆಯಲ್ಲಿ ನಮ್ಮ ಜೊತೆಗೆ ಬಂದರು, ಅವರು ನಮ್ಮ ಜೊತೆಗೆ ಸೇರಿದ್ರು. ಒಳ್ಳೆ ಶಿವಮೊಗ್ಗ ಮತ್ತು ಸಾಗರ ತಾಲೂಕುಗಳಲ್ಲಿ ಅಭಿವೃದ್ಧಿಗಳನ್ನು ಸಾಕಷ್ಟು ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗೆಯೇ ಬಸವರಾಜ್ ಅವರು 94ರಲ್ಲಿ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಇಲ್ಲಿಗೆ ಶಾಸಕರಾಗಿ. ಅರಸೀಕೆರೆ ಬಸವರಾಜ್ ಅವರು ವ್ಯಾಪಾರಿಯಾಗಿದ್ದರೂ ಕೂಡ ಇಲ್ಲಿ 5 ವರ್ಷಗಳ ಕಾಲ ತುಂಬ ಚೆನ್ನಾಗಿ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಅವರು ಕುಂದಾಪುರದಲ್ಲಿ ಪ್ರತಿನಿಧಿಸಿದ್ರು. ಒಬ್ಬ ಇಂಜಿನಿಯರು, ಅವರು ಶಾಸಕರು ಅಂತೇಳಿ ಕೊನೆಯವರೆಗೂ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ. ಇಂಜಿನಿಯರ್ ಆಗಿ ಒಂಥರ ಅವ್ರ ವರ್ತನೆ, ಅವ್ರ ಮಾತುಗಳು ಇವೆಲ್ಲವೂ ಕೂಡ ಅವರು ಶಾಸಕರಾಗಿ ಅಡ್ಜಸ್ಟೇ ಆಗಲಿಲ್ಲ ಅದಕ್ಕೆ. ಅವರು ಹೇಳ್ತಾ ಇದ್ರು, ಏನು ಈ ಸದನದಲ್ಲಿ ನಾವು ಮಾತಾಡ್ತೀವಿ ಹೋಗ್ತೀವಿ, ಇದರಿಂದ ಏನಾಗ್ತದೆ, ಹೀಗಿದ್ದು ಇದು ಈ ರೀತಿ
ಅನುಮಾನಗಳವರಿಗೆ ಸದಾಕಾಲ ಇರ್ತಿತ್ತು. ವೆಂಕಟರೆಡ್ಡಿ ಮುದ್ನಾಳ್ ಅವರನ್ನು ಕೂಡ ನನಗೆ ಗೊತ್ತಿದೆ. ನನ್ನ ಅಧ್ಯಕ್ಷರೇ, ರತನ್ ನವಲ್ ಟಾಟಾರವರು ತೀರ್ಕೊಂಡಾಗ ಮೊನ್ನೆ ವಾರಗಟ್ಟಲೆ ಮೀಡಿಯಾಗಳು ಅವರ ಇಡೀ ವೃತ್ತಾಂತವನ್ನು, ಜೀವನವನ್ನು, ಅವರ ಉದ್ಯಮದ ಶಿಸ್ತು, ಉದ್ಯಮದ ಬೆಳವಣಿಗೆ, ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಎಳೆಯಾಗಿ ಬಿಡಿಸಿ ಜನರಿಗೆ ಹೇಳಿದಾಗ ಸಾಮಾನ್ಯ ಜನರಿಗೂ ಕೂಡ ರತನ್ ಟಾಟಾರವರ ಬಗ್ಗೆ ಬಹಳ ದೊಡ್ಡ ಗೌರವ ನಿರ್ಮಾಣ ಆಯಿತು. ಕಣ್ಣೀರು ಹಾಕಿದ್ರು. ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ರು, ಈ ದೇಶವನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಉದ್ಯಮಿ, ಹಣಕ್ಕಾಗಿ ಉದ್ಯಮ ಅಲ್ಲ, ದೇಶದ ಅಭಿವೃದ್ಧಿಗೋಸ್ಕರ ಉದ್ಯಮ ಅನ್ನುವಂಥ ರೀತಿಯಲ್ಲಿ ಅವರ ಉದ್ಯಮ ರಂಗವನ್ನು ಬೆಳೆಸಿದ್ರು. ಅವರ ದುಡಿಮೆಯಲ್ಲಿ ಬಹಳ ದೊಡ್ಡ ಪಾಲನ್ನು ಚಾರಿಟಿಗೋಸ್ಕರ ಕೊಟ್ಟಿದ್ರು ಅನ್ನುವಂಥದ್ದು ಬರ್ತಾ ಇದೆ. ಅದೇ ರೀತಿ ನಾನು ಮೀಡಿಯಾದಲ್ಲಿ ನೋಡಿದೆ, ಅವರ ಅತ್ಯಂತ ಪ್ರೀತಿಯ ನಾಯಿ ಕೂಡ ಒಂದು ಪಾಲನ್ನು ಬಿಟ್ಟು ಹೋಗಿದ್ದಾರೆ ಅವರ ದುಡಿಮೆಯಲ್ಲಿ ಅಂತೇಳಿ ಹೇಳಿ ಕೇಳಿ ನನಗೆ ಆಶ್ಚರ್ಯ ಆಯಿತು, ಎಷ್ಟು ಹೃದಯವಂತ ಮನುಷ್ಯ ಅಂತೇಳಿ ಹೇಳಿ. ಹಾಗಾಗಿ ಮತ್ತು ಸೈಯದ್ ಶಾಬ್ ಖುಸ್ರೋ ಹುಸೇನಿ ಅವರು ಕೂಡ ಧಾರ್ಮಿಕವಾಗಿ ಬಹಳ ದೊಡ್ಡ ವ್ಯಕ್ತಿತ್ವ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಇವರೆಲ್ಲರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. DS ಪಾಟೀಲ್ ಮತ್ತು ಸಂತೋಷ್ ಲಾಲ್, ನೆಕ್ಸ್ಟ್ ವಿಜಯನ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಈ ಸೂಚನೆಗೆ ನಾನು ಅನುಮೋದಿಸುತ್ತಾ, ಇವತ್ತು ಒಬ್ಬ ಹಿರಿಯ ರಾಜಕಾರಣಿ ಶ್ರೀ ಮನೋಹರ್ ತಹಶೀಲ್ದಾರ್ ಅವರು ನಮ್ಮ ಜೊತೆ ಭಾಳ ವರ್ಷ 3 ಬಾರಿ ನಾವು ಸದನದಲ್ಲಿ ಮತ್ತು ಒಂದು 30 ವರ್ಷ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡಿದಂಥವ್ರು ಇದ್ದು, ಭಾಳ ಮೃದು ಸ್ವಭಾವದವರು, ಬಡವ್ರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡಂಥವ್ರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವರಿದ್ದಾಗ ಏನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಏನು ಅಖಂಡ ಧಾರವಾಡ ಜಿಲ್ಲೆ ಇತ್ತು, ಭಾಳಷ್ಟು ವರ್ಷ ಅದರ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥವ್ರು. ಯಾವಾಗ ನಾವು 1989ರಲ್ಲಿ ಮೊದಲೇ ಬಾರಿಗೆ ಶಾಸಕರಾದಾಗ ಅವಾಗ ನಮ್ಮ ಅಖಂಡ ಧಾರವಾಡ ಜಿಲ್ಲೆ ಇತ್ತು. ಅವಾಗ ಅಲ್ಲಿ ಭಾಳ ಪ್ರಭಾವಿ ನಾಯಕರು ಧಾರವಾಡ ಜಿಲ್ಲೆಯಲ್ಲಿ, ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಭಾಳಷ್ಟು ಜನ ಇದ್ದರು. ಅವಾಗ ನಾವು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅವಾಗ ನಾವು ಆ ಅಧ್ಯಕ್ಷರ ಚುನಾವಣೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಬಂತು. ಅಂಥ ವೇಳೆ ಒಂದು ಕಡೆ ನಾವೆಲ್ಲ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವ್ರ ಕಡೆ ನಾವು ಇನ್ನೊಂದು ವ್ಯವಸ್ಥೆ ಆಗಿತ್ತು. ಅಂಥ ದಿಟ್ಟ ಹೋರಾಟಗಾರ ಇವತ್ತು ನಾವು ಅವಾಗೂ ಕೂಡ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಮಾಡುವಾಗ ಅನಿವಾರ್ಯವಾಗಿ ನಾವೆಲ್ಲರೂ ಕೂಡಿ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭ. ಅಂಥವೆಲ್ಲ ವ್ಯವಸ್ಥೆಯನ್ನು ಅವರೆಲ್ಲ ಮಾಡಿದವರು. ಪಕ್ಷದ ಬಗ್ಗೆ ಭಾಳಷ್ಟು ನಿಷ್ಠೆ ಇಟ್ಕೊಂಡು ನಮಗೆ ಮುಜುಗರ ಅನ್ನಿಸ್ತೈತಿ ಕೊನೆ ಸಂದರ್ಭದಲ್ಲಿ, ಯಾಕೆ ಅವರು ಈ ಪಕ್ಷವನ್ನು ಬಿಟ್ಟು ಹೋದರು ಅಂತೇಳಿ. ಯಾಕಂದರೆ ಸನ್ಮಾನ್ಯ H.K. ಪಾಟೀಲ್ ಹೇಳಿದಂಗೆ, ಯಾವಾಗ ನಮ್ಮ ಕಾಂಗ್ರೆಸ್ ಇಬ್ಬಾಗ ಆದಾಗ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಜೊತೆ ನಿಂತಂಥ ಒಬ್ಬ ಧೀಮಂತ ನಾಯಕ ದಿವಂಗತ ನಮ್ಮ ಮನೋಹರ್ ತಹಶೀಲ್ದಾರ್ ಅವರು. ಬಹುಶಃ ಅವರ ಮನೆತನ, ಅವ್ರ ಮಕ್ಕಳ ಒತ್ತಡದಿಂದ ಅವ್ರು ನಮ್ಮ ಪಕ್ಷ ಬಿಟ್ಟು ಹೋಗಿರ್ಬೋದು. ಆದರೆ ಪಕ್ಷದ ಬಗ್ಗೆ ಭಾಳಷ್ಟು ನಿಷ್ಠೆ ಇರತಕ್ಕಂಥ ವ್ಯಕ್ತಿ. ಆಮೇಲೆ ಆ ಹಾನಗಲ್ ಕ್ಷೇತ್ರ ಭಾಳ ಒಂದು ಪ್ರಬುದ್ಧವಾದಂಥ ಕ್ಷೇತ್ರ. ಒಂದು ಕಡೆ ಸಾಮಾನ್ಯ ಜನರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಬಲೀಜ್ ಕಮ್ಯುನಿಟಿಗೆ ಸೇರಿದವರು. ಅಲ್ಲಿ ಬಲೀಜ್ ಕಮ್ಯುನಿಟಿ ಭಾಳ ಕಡಿಮೆ ಅಲ್ಲಿ. ಅಂಥದ್ರಾಗ ಇನ್ನೊಂದು ಕಡೆ ನಮ್ಮ ಇನ್ನೊಬ್ಬ ಹಿರಿಯ ನಾಯಕರಾದಂಥ CM ಉದಾಸಿ ಅವರು ಕೂಡ ಭಾಳ ಪ್ರಭಾವಿ ನಾಯಕರಿದ್ದರು. ಅವ್ರ ಜೊತೆ ಮಧ್ಯೆ ಪ್ರತಿ ಚುನಾವಣೆಯಲ್ಲಿ ಅವ್ರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಇದ್ದಾಗ ಒಮ್ಮೆ ಅವ್ರಿಗೆ ಗೆದ್ದಿತ್ತಿದ್ರು, ಒಮ್ಮೆ ಇವ್ರಿಗೆ ಗೆದ್ದಿತ್ತಿದ್ರು. ಅಂಥ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಮನೋಹರ್ ತಹಶೀಲ್ದಾರ್ ನಮ್ಮ ಜೊತೆ ಇಲ್ಲ. ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ. ಮತ್ತು ಉಳಿದಂಥ ಎಲ್ಲ ಮಹನೀಯರಿಗೆ
ತಾವೇನು ಸೂಚನೆ ತಂದಿರಿ ಸಂತಾಪ ಸೂಚನೆ ಅವರು ಎಲ್ಲರಿಗೂ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾನು ಆಡ್ ಮಾಡ್ತೀನಿ. ನೆಕ್ಸ್ಟ್ ವಿಜಯ್, ನೆಕ್ಸ್ಟ್ ಸಂತೋಷ್ ಸರಿ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾನು ಬೆಂಬಲಿಸ್ತಾ, ನನಗೆ ಮನೋಹರ್ ತಹಸೀಲ್ದಾರ್ ಸಾಹೇಬರು 2010ನೇ ಇಸ್ವಿನಲ್ಲಿ ಪರಿಚಯ. ನನಗೆ ನಾವು ಮಾನ್ಯವ್ರ ಚುನಾವಣೆಯಲ್ಲಿ ನನಗೆ ಪರಿಚಯ ಆಗಿರ್ತಕ್ಕಂಥದ್ದು. ಮನೋಹರ್ ತಹಸೀಲ್ದಾರು ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಲಿವಿಂಗ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು ನಾನು ಭಾಳ ವರ್ಷ ನನಗೇನು ಪರಿಚಯ ಇಲ್ಲ, ಅದೇ ಪರಿಚಯ ಆದ ನಂತರ ಕಳೆದ 10 ವರ್ಷದಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ. ಅವರ ನಿಧನವನ್ನು ನಮ್ಮ ಪಕ್ಷಕ್ಕೆ, ಒಂದು ಹಿಂದುಳಿದ ಸಮಾಜಕ್ಕೆ ಭಾಳ ಒಂದು ನುಕ್ಸಾನ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾಳಷ್ಟು ಮಾನ್ಯರ ಬಗ್ಗೆ, ವಿಶೇಷವಾಗಿ ಕೆ ಶ್ರೀನಿವಾಸ್ ಸಾಹೇಬರು, ಬಸವರಾಜರವರು, ಲಕ್ಷ್ಮೀನಾರಾಯಣರವರು, ವೆಂಕಟರೆಡ್ಡಿಯವರು, ವಿಶೇಷವಾಗಿ ರತನ್ ಟಾಟಾ ಅವರು. ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ದರೆ, ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಈಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಆ್ಯಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ, ಭಾಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.